ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಿರು, ದೀಪಾ ಇಬ್ರು ಸೇರಿ ಕೇಕ್ ಕಟ್ ಮಾಡಿ. ಏನೋ ನೋಡ್ತಾ ಇದೀಯಾ, ಹೆಂಡತಿಗೆ ತಿನ್ಸೋ. ಬರೀ ತಿನ್ಸೋದಲ್ಲ, ವಿಶ್ ಮಾಡಿ ತಿನ್ನಿಸ್ಬೇಕು. ಹ್ಯಾಪಿ ಆನಿವರ್ಸರಿ. ನೀನು ತಿನ್ಸು ದೀಪಾ. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಹಚ್ಬಂಡು. ಸೌಂದರ್ಯ, ಎಲ್ಲಿ ನಿನ್ನ ಸರ್ಪ್ರೈಸ್ ಗೆಸ್ಟು ಇನ್ನೂ ಬಂದಿಲ್ವಲ್ಲ? ನಾನು ಕೊಟ್ಟಿರೋ ಡೋಸ್ಗೆ ಎಲ್ಲೇ ಇದ್ರೂ ಆ ವ್ಯಕ್ತಿ ಇಲ್ಲಿಗೆ ಬರಲೇಬೇಕು. ನನ್ನಿಂದ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಹಚ್ಬಂಡು. ನಿಮ್ಮ ಜೊತೆ ಮಾತಾಡದೆ ಇರೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನೀವು ಬೇಕಿದ್ರೆ ಬೈರಿ, 4 ಏಟು ಹೊಡೀರಿ, ಆದರೆ ಹಿಂಗೆ ಮಾತಾಡಿಸ್ದೆ ಕೋಪ ಮಾಡ್ಕೊಂಡು ಮಾತ್ರ ಇರಬೇಡಿ. ತುಂಬ ನೋವಾಗುತ್ತೆ ಹಚ್ಬಂಡು, ದಯವಿಟ್ಟು ಮಾತಾಡಿಸಿ. ನನ್ನ ಕ್ಷಮಿಸಿ ದೀಪ ಅವರೇ. ಮೊನ್ನೆ ಯಾವುದೋ ಕಾರಣಕ್ಕೆ ನೀವು ನನ್ನ ಮೇಲೆ ರೇಗಿದ್ರಿ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಜೊತೆ ಮಾತು ಬಿಟ್ಟಿದೆ. ಆದರೆ ಅದರಿಂದ ಎಷ್ಟು ಕಷ್ಟ ಆಯಿತು ಅನ್ನೋದು ನನಗೆ ಮಾತ್ರ ಗೊತ್ತು. ನಿಮಗೆ ಹೇಗೆ ನನ್ನ ಮಾತಾಡಿಸ್ತಾ ಇರೋಕ್ಕಾಗಲ್ವೋ ಹಾಗೆ ನನಗೂ ಇರೋಕ್ಕಾಗಲ್ಲ. ಐ ಆಮ್ ಸಾರಿ. ಸಂಸಾರ ಆದ್ಮೇಲೆ ಸಮಸ್ಯೆಗಳು ಇದ್ದಿದ್ದೆ, ಗಂಡ ಹೆಂಡತಿ ಮಧ್ಯೆ ಜಗಳನೂ ಇದ್ದಿದ್ದೆ. ಕಷ್ಟ ಸುಖ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ನಿಜವಾದ ಜೀವನ. ಮೊನ್ನೆಯಿಂದ ನೀವಿಬ್ರು ಮಾತಾಡದೆ ದೂರ ದೂರ ಇದ್ರಿ, ಆದ್ರೆ ಇವತ್ತು ಮಾತಾಡಿ ಒಂದಾದ್ರಿ. ಆದ್ರೆ ಇದನ್ನ ಮತ್ತೆ ರಿಪೀಟ್ ಮಾಡಬೇಡಿ. ಈಗೇನೋ ಚಿಕ್ಕದಾಗಿತ್ತು, ಆದರೆ ಮುಂದೆ ದೊಡ್ಡದಾಗೋದ್ರ ಕಷ್ಟ. ಇಲ್ಲಪ್ಪ, ಇನ್ನು ಮುಂದೆ ಏನೇ ಮನಸ್ತಾಪ ಬಂದರೂ ಮಾತಾಡ್ಕೊಂಡು ಬಗೆಹರಿಸ್ಕೊತೀವಿ. ನಾನು ಅಷ್ಟೇ ಮಾವ, ದೇವ್ರಂತ ನನ್ನ ಹಸ್ಬೆಂಡ್ ಮನಸ್ಸನ್ನ ಯಾವತ್ತೂ ನೋಯಿಸಲ್ಲ. ವಾಹ್,